ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಈ ಪಯಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದಿನ ಸಂಚಿಕೆಯಿಂದನೂ ಸಹ ಈ ಆಧ್ಯಾತ್ಮಿಕ ಪಯಣದಲ್ಲಿ ಪಾಲ್ಗೊಂಡಿರುವಂಥವರು ಆತ್ಮಾನಂದ ಅವರು ಇವತ್ತು ಸಹ ನಮ್ಮ ಹಿಂದಿನ ಈ ಸಂಚಿಕೆಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಪಯಣದ ಅನುಭವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಣ್ಣವ್ರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣವ್ರು, ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾಯಿದ್ರಿ ಈ ಬೆಂಗಳೂರಿನ ಗೊಟ್ಟಿಗೆರೆಗೆ ಪಾದಯಾತ್ರೆ ಹೋಗಿದ್ದೆ ಅಂತ. ಹಾಗಿದ್ರೆ ನೀವು ಏನು ಟ್ರೈನಿಂಗ್ ತೊಗೊಳ್ತಾ ಇದ್ರಿ BL ಅಲ್ಲಿ. ಸೊ ಇದಕ್ಕೆಲ್ಲ ರಜಾ ಅದೆಲ್ಲ ಹೇಗೆ ಹೊಂದಿಸ್ಕೊಂಡ್ರಿ? ಅಂದರೆ ಆ ಸಮಯದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಸಂಡೇಸೇ ಮಾಡ್ತಿದ್ರು. ಯಾಕೆಂದರೆ ಎಲ್ಲರೂ ಶಿವಾಜಿನಗರ ಅಂದರೆ ಅದು ಸಿಟಿ, ಹಾರ್ಟ್ ಆಫ್ ದಿ ಸಿಟಿ. ಅಲ್ಲಿ ಬರ್ತಕ್ಕಂಥ ಬಾಬೋರೆಲ್ಲ ಮಕ್ಕಳು ಕೂಡ ಬ್ಯುಸಿಯಾಗಿರ್ತಿತ್ತು ತಮ್ಮ ತಮ್ಮ ಕಾರ್ಯದಲ್ಲಿ. ಅದರಿಂದ ಅಂಥ ಕಾರ್ಯಕ್ರಮಗಳಿದ್ದಾಗ ಮೋಸ್ಟ್ ಪ್ರಾಬಬಲಿ ಭಾನುವಾರನೇ ಅರೇಂಜ್ ಆಗ್ತದೆ. ಭಾನುವಾರ ಎಲ್ಲ ರಜಾ ದಿನಗಳಲ್ಲಿ ಮಾಡ್ತಾಯಿದ್ರು. ಕೆಲವೊಂದು ಸಮಯದಲ್ಲಿ ರಜಾನು ತಗೊಂಡು ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದು ಉಂಟು. ಆದರೆ ಆಲ್ಮೋಸ್ಟ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಡೇನೇ, ಭಾನುವಾರನೇ ಇರ್ತಾಯಿತ್ತು. ಭಾನುವಾರ ಇಲ್ಲ ಅಂದರೆ ನೀವು ಪರ್ಸ್ನಲ್ ಆಗಿ ರಜಾ ಆಗ್ತಾಯಿದ್ದೆ ಆ ಸಮಯದಲ್ಲಿ. ಆನಂತರ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಬೆಂಗಳೂರಿಂದ ಮೈಸೂರಿಗೆ ಹೋದೆ ನಂತರ ಅಂತ. ಮೈಸೂರಿಗೆ ಏನಕ್ಕೆ ಹೋದ್ರಿ? ಮೈಸೂರಲ್ಲಿ ಏನು ಮಾಡಿದ್ರಿ? ಮೈಸೂರಲ್ಲಿ ನಾನು ಬೆಂಗಳೂರಲ್ಲಿ ಏನು ತಮಗೆ ತಿಳಿಸಿದಾಗೆ BL ಟ್ರೈನಿಂಗ್ ಮಾಡ್ತಾಯಿದ್ದೆ. ಟ್ರೈನಿಂಗ್ ಮುಗೀತು. ಟ್ರೈನಿಂಗ್ ಆದಮೇಲೆ ಬೇರೆ ಒಂದು ಪ್ರೈವೇಟ್ ಫ್ಯಾಕ್ಟ್ರಿನ ವರ್ಕ್ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಮೈಸೂರಲ್ಲಿರ್ತಕ್ಕಂಥ ಒಂದು ಬೇರೆ ಫ್ಯಾಕ್ಟ್ರಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿಂದ ಇಂಟರ್ವ್ಯೂ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ವಾಪಸ್ ಹೋದೆ. ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೇನು, ನಮಗೆ ಒಂದು ನೀವು ಜಾಯಿನ್ ಆಗಬಹುದು ಬಂದು ಅಂತೇಳ್ಬಿಟ್ಟು ಮೆಸೇಜ್ ಬಂತು. ಆಗ ನಾನು ನಮ್ಮ ಸಹೋದರರು ಕೂತ್ಬಿಟ್ಟು ವಿಚಾರ ಮಾಡಿದ್ವಿ, ಹೋಗೋದು ಬೇಡವೋ ಅಂತ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಇಂಥ ವಾತಾವರಣ ಇದೆ, ಈಶ್ವರೀಯ ಜ್ಞಾನ ಇದೆ, ಇಂಥ ಪರಿವಾರ ಇದೆ. ಅಲ್ಲಿ ಹೋದ್ಮೇಲೆ ಜೀವನ ಹೇಗೂ, ಎಂಥ ಪರಿವಾರನೋ, ವಾತಾವರಣ ಏನೋ ಅಂತ ತುಂಬ ವಿಚಾರ ಮಾಡಿದೆ. ಹೋಗೋದು ಬೇಡ, ಇಲ್ಲಿ ಇದ್ಬಿಡೋಣ ಅಂತ ಕೆಲವು ಹಂತದವರೆಗೂ ವಿಚಾರ ಮಾಡಿದೆ ನಾನು, ನಮ್ಮ ಸಹೋದರರು. ಆಮೇಲೆ ನಮ್ಮ ಸಹೋದರರು ಹೇಳಿದರು, ಇಲ್ಲ, ಏನೋ ಭಗವಂತ ಒಂದು ಒಳ್ಳೆಯ ಮಾರ್ಗ ತೋರಿಸ್ತಾನೆ. ಅದು ಒಂದು ಬೇರಿಂಗ್ ಕಂಪ್ನಿ ಆಗಿರೋದ್ರಿಂದ ಲೌಕಿಕದ ಒಂದು ಜಾಬ್ಗೂ ಕೂಡ ಒಳ್ಳೆಯ ಒಂದು ಅವಕಾಶಗಳು ಸಿಗುತ್ತೆ, ಹೋಗು ಅಂತ ಹೇಳ್ಬಿಟ್ಟು ಅವರು ಕೊಟ್ಟರು. ನಂತರ ಇನ್ನೊಬ್ಬ ನಮ್ಮ ಹಿರಿಯ ಸಹೋದರರು ಏನು ಊರಲ್ಲಿದ್ದರು ಅಥವಾ ಅವರು ಜಾಬ್ ಮಾಡ್ತಾಯಿದ್ರು, ಅವ್ರಿಗೂ ಮೆಸೇಜ್ ಕೊಟ್ಟಾಗ ಹೋಗು ನೀನು, ಪರವಾಗಿಲ್ಲ, ಮುಂದೆ ಹೊರಿಬೋದಲ್ಲಿ ಅಂತ ಕಳಿಸಿದರು. ಚೆನ್ನಾಗಿ ನೆನಪಿದೆ ನನಗೆ. 1986 ಜೂನ್ನಲ್ಲಿ 6ನೇ ತಾರೀಕು ಮೈಸೂರಿಗೆ ಬಂದ್ಬಿಟ್ಟು ಜಾಯಿನ್ ಆದೆ. ಅಷ್ಟು ತನಕ ನನಗೆ ಎಷ್ಟು ಒಂದು ಬಾಬೋರ ಜ್ಞಾನ ಒಳಗಡೆ ಇತ್ತು ಅಂದರೆ, ಬಂದು ನನಗೆ ಅಲ್ಲೂ ನಾನೇನು ಅಷ್ಟೊಂದು ಇಲ್ಲಿಯ ವಿಚಾರಗಳನ್ನು ಕೇಳಲಿಲ್ಲ, ಎಲ್ಲಿದೆ ಆಶ್ರಮ ಏನು ಅಂತ. ಏಕೆಂದರೆ ನಾವು ಬರೋತಕ್ಕಂಥ ಒಂದು ತರಾತುರಿಯಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ಹೆಂಗೋ ಒಂದು ಮೈಸೂರಿಗೆ ಬಂದಾಗ ಆದಿ ಸೆಂಟ್ರ್, ಅದು ಇರುವಿನ ರೋಡ್ ಸೆಂಟ್ರ್ ಅಂತ ಹೇಳ್ತೀವಿ, ಅದು ಹೇಗೋ ಒಂದು ನನಗೆ ಹೆಂಗೋ ಅಡ್ರೆಸ್ ಸಿಕ್ತು. ಅದರದ್ದು ಫಸ್ಟ್ ಡೇ ಹೆಂಗೆ ಸಿಕ್ತು ಒಂದು ಅಡ್ರೆಸ್ಸು, ನಾನು ಮೊದಲು ಹೇಳಿದ್ರು ನನಗೆ ಯಾರೊಬ್ಬರು, ನಾನು ಬೆಂಗಳೂರಲ್ಲಿದ್ದಾಗಲೇ 1985ರಲ್ಲಿ ಈಗೇನು ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಈಶ್ವರಿ ವಿಶ್ವವಿದ್ಯಾಲಯ ಮ್ಯೂಸಿಯಮ್ ಇದೆ, ಆಗ ಓಪನಿಂಗ್ ಇತ್ತು. ಅಲ್ಲಿಯ ಬಾಬೋರ ಮಕ್ಕಳು ಅಥವಾ ಅನೇಕ ಸಹೋದರ ಓಪನಿಂಗ್ ಬಂದಿದ್ದರು. ನಾನು ಅವಾಗ ನನ್ನ ರಜೆ ಸಿಗದಿರೋ ಕಾರಣ ಬರಲಿಕ್ಕಾಗಲಿಲ್ಲ. ನನಗೆ ಗೊತ್ತಿತ್ತು ಮ್ಯೂಸಿಯಮ್ ಇದೆ ಅಂತ, ಇಲ್ಲಿ ಸೇವಾ ಕೇಂದ್ರ ಇರಬೇಕು ಅಂತ ಅನಿಸಿತ್ತು. ಬಟ್ ನಾನು ಬಂದು ಮೈಸೂರು ಸಿಟಿನಲ್ಲೇ ನಮ್ಮ ಒಬ್ಬ ಫ್ರೆಂಡ್ ಇದ್ದ, ತಾತ್ಕಾಲಿಕವಾಗಿ ಅವ್ರ ಮನೆಯಲ್ಲೇ ಇದ್ದುಬಿಟ್ಟು ನಾನೇನು ಹೊಸ್ದಾಗಿ ಸೇರಿರ್ತಕ್ಕಂಥ ಕಂಪ್ನಿಗೆ ಹೋಗ್ತಾಯಿದ್ದೆ. ಅದರ ಒಳಗಡೆ ತವಕ ಎಷ್ಟಿತ್ತು ಅಂದರೆ, ಯಾವಾಗ ನನಗೆ ಸೇವಾ ಕೇಂದ್ರ ಸಿಗುತ್ತಪ್ಪ, ಎಲ್ಲೂ ಹೋಗಲಿ ನಾನು ಅಂತ ತವಕ ಇತ್ತು. ಕೊನೆಗೆ ಚಾಮುಂಡಿ ಬೆಟ್ಟದಲ್ಲಿ ಮ್ಯೂಸಿಯಮ್ ಇದೆ ಅಂತ ಗೊತ್ತಿತ್ತಲ್ಲ, ಹೋದಾಗ ಅಲ್ಲಿ ಮ್ಯೂಸಿಯಮ್ ನೋಡಿದೆ, ಭಾಳ ಖುಷಿಯಾಯಿತು. ಅಕ್ಕಂದರು ನೋಡಿದೆ, ತುಂಬ ಖುಷಿಪಟ್ಟೆ. ಅವರು ಭಾಳ ಆನಂದ ಆಯಿತು ಅವ್ರಿಗೂ. ಕೇಳಿದೆ ಅವರಿಗೆ, ನೋಡಿ ಅಲ್ಲಿದೆ ಸೇವಾ ಕೇಂದ್ರ ಮೈಸೂರಿನಲ್ಲಿ ಅಂತ. ನಾನೇನು ತಾತ್ಕಾಲಿಕವಾಗಿ ನಮ್ಮ ಒಬ್ಬ ಸ್ನೇಹಿತನ ಮನೆಯಲ್ಲಿದ್ದೆ, ಅದು ಮಂಡಿ ಮಾಲ್ ಏರಿಯಾದಲ್ಲಿತ್ತು. ಅಲ್ಲಿಗೆ ಸಮೀಪ ಇರುವಿನ ರೋಡ್ ಇತ್ತು. ಯಾವುದು ಮೈಸೂರಿನ ಆದಿ ಸೆಂಟ್ರು ಇದೆ,
ಅಂದರೆ ಆ ಬಿಲ್ಡಿಂಗ್ ಚೇಂಜ್ ಆಗಿತ್ತು, ಬಟ್ ಅದು ಇರುವಿನ ರೋಡ್ ಸೆಂಟ್ರ್ ಅಂತಲೇ ಹೆಸರು ಅದಕ್ಕೆ. ಅದರ ಅಡ್ರೆಸ್ ಕೊಟ್ಟರು. ಬಂದೆ, ಹುಡುಕಿದೆ, ಸಿಗಲಿಲ್ಲ. ಎಷ್ಟು ದುಃಖ ಆಯಿತು ಅಂತಂದರೆ, ಏನು ನನಗೆ ಸೆಂಟ್ರೇ ಸಿಗಲಿಲ್ವಲ್ಲ ಅಂತ ತುಂಬ ದುಃಖ ಆಯಿತು. ಆಮೇಲೆ ಪುನಃ ಹೋದೆ ನಾನು ಚಾಮುಂಡಿ ಬೆಟ್ಟಕ್ಕೆ. ಅಕ್ಕವರೇ, ನನಗೆ ಸೇವಾ ಕೇಂದ್ರ ಸಿಗಲಿಲ್ಲ, ಕರೆಕ್ಟ್ ಅಡ್ರೆಸ್ ಕೊಡಿ ಅಂತ. ಆಮೇಲೆ ಅವರೆಲ್ಲ ಕ್ಲೀನಾಗಿ ಅಡ್ರೆಸ್ ಕೊಟ್ಟರು. ಬಂದು ಹುಡುಕಿದೆ, ಹುಡುಕಿದ ಸೇವಾ ಕೇಂದ್ರ ಸಿಕ್ತು. ಆಗ ಆ ಸೇವಾ ಕೇಂದ್ರ ಸಿಕ್ಕ ಮೇಲೆ ನನಗೆ ಆಗಿರ್ತಕ್ಕಂಥ ಆನಂದ, ಎಲ್ಲೋ ಒಂದು ಏನನ್ನು ಕಳ್ಕೊಂಡಿದ್ದೆ ಪುನಃ ಸಿಕ್ತು ನನಗೆ ಅಂತ ಆನಂದ ಆಯಿತು. ನಾನು ಪುನಃ ಸ್ವಲ್ಪ ದಿನಗಳ ನಂತರ ನಾನು ಇಲ್ಲಿಗೆ ಸಮೀಪ ಇರ್ತಕ್ಕಂಥ ಊಟಗಳಲ್ಲಿ ಒಂದು ರೂಮನ್ನು ಮಾಡಿ ಅಲ್ಲಿಗೆ ಬಂದೆ. ಅಲ್ಲಿ ಬಂದ ಮೇಲೆ ನನಗೆ ಏನು, ಮೊದಲೇ ನನಗೆ ಆ ಸೆಂಟ್ರ್ ಪರಿಚಯ ಇರೋದರಿಂದ ನಾನು ವಾರದಲ್ಲಿ ಒಂದು 3 ದಿನಗಳ ಕಾಲ, ಏಕೆಂದರೆ ಪ್ರತಿನಿತ್ಯ ಹೋಗ್ಲಿಕ್ಕೆ ಅವಾಗ ಕಷ್ಟ ಇತ್ತು. ನಾನು ಡ್ಯೂಟಿ ಮಾಡಿಕೊಂಡು ಆ ಸೇವಾ ಕೇಂದ್ರಕ್ಕೆ ಹೋಗೋದು. ವಾರದಲ್ಲಿ 3 ದಿನ ಅಂತೂ ಕನಿಷ್ಠ ಹೋಗ್ತಾಯಿದ್ದೆ. ಆದರೆ ಆ ಸಮಯದಲ್ಲಿ ನನ್ನ ಬಳಿ ಅನೇಕ ಬಾಬುವರ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿತ್ತು. ನಾನು ಯಾವಾಗ ಡ್ಯೂಟಿ ಮುಗಿಸಿ ಮನೇಲಿ ಫ್ರೀ ಸಿಕ್ಕಾಗ ರೂಮ್ನಲ್ಲಿ ಓದ್ತಾ ಇದ್ದೆ. ಹಾಗೆ ನನ್ನ ಆಧ್ಯಾತ್ಮಿಕತೆ ಪ್ರಯಾಣ ನಡೀತಾ ಬಂತು. ಎಲ್ಲಿ? ಮೈಸೂರಿನಲ್ಲಿ, ಇರುವಿನ ರೋಡ್ ಸೆಂಟ್ರಿಂದ. ಆಮೇಲೆ ನಿಧಾನವಾಗಿ ಒಂಟಿಕೊಪ್ಪಲು ಸೇವಾ ಕೇಂದ್ರದ ಸಂಪರ್ಕ ಸಿಕ್ತು ನನಗೆ. ಯಾಕೆಂದರೆ ನಾನಿರ್ತಕ್ಕಂಥ ಸ್ಥಳಕ್ಕೆ ಆ ಸೇವಾ ಕೇಂದ್ರ ಸಮೀಪ ಇತ್ತು ಇರುವಿನ ರೋಡ್ ಸೆಂಟ್ರಿಗಿಂತ. ಅಂದರೆ ಆವಾಗ ನಿಮ್ಮ ಫ್ರೆಂಡ್ ಮನೆಯನ್ನು ನೀವು ಚೇಂಜ್ ಮಾಡಿದ್ರಿ? ಚೇಂಜ್ ಮಾಡಿದೆ ನಾನು. ಚೇಂಜ್ ಮಾಡಿಬಿಟ್ಟು ಊಟಗಳಿಗೆ ಬಂದ ಮೇಲೆ ಆದರೂ ನಾನು ಇರುವಿನ ರೋಡ್ ಸೆಂಟ್ರಿಗೆ ಹೋಗ್ತಾಯಿದ್ದೆ. ಯಾಕೆಂದರೆ ನನಗೆ ಬೇರೆ ಸೆಂಟ್ರಿನ ಪರಿಚಯ ಇದ್ದಿಲ್ಲ. ನಿಧಾನವಾಗಿ ಯಾವ ಮೈಸೂರು ಝೋನಿನ ಆಗಿನ ಮೇಯ್ನ್ ಸೆಂಟ್ರು ಅಂತಿತ್ತು, ಒಂಟಿಕೊಪ್ಪಲ್ ಅಂತಿತ್ತು, ಇಲ್ಲಿ ಲಕ್ಷ್ಮೀ ಮೇಂಜಿ ಇರ್ತಿದ್ರು. ಆ ಸೇವಾ ಕೇಂದ್ರ ಸಂಪರ್ಕ ಸಿಕ್ತು. ನಾನು ಅಲ್ಲೂ ಕೂಡ ಬರ್ಲಿಕ್ಕೆ ಶುರು ಮಾಡಿದೆ. ಆ ಸೇವಾ ಕೇಂದ್ರಕ್ಕೂ ಬರ್ತಾಯಿದ್ದೆ, ಇರುವಿನ ರೋಡ್ ಸೇವಾ ಕೇಂದ್ರಕ್ಕೂ ಕೂಡ ಹೋಗ್ತಾಯಿದ್ದೆ. ಇಲ್ಲಿ ಬಂದ ಮೇಲೆ ವಿಶೇಷವಾಗಿ ನನಗೆ ಪರಿವಾರ ಸೇವೆ, ಕರ್ಮಣಾ ಸೇವೆ ಅಂತ ಹೇಳ್ತೀವಲ್ಲ, ಅದರ ಒಂದು ಅಭಿರುಚಿ ಸಿಕ್ತು ನನಗೆ. ಏಕೆಂತೇಳಿದರೆ ನಮಗೆ ಲೌಕಿಕದಿಂದನೂ ಕೂಡ ಆಧ್ಯಾತ್ಮಿಕತೆ ಇರೋದ್ರಿಂದ ಸೇವೆ ಅಂದರೆ ಭಾಳ ಆಸಕ್ತಿ, ಅಭಿಮಾನ ಇರಲಿಲ್ಲ. ಯಾವ ಸೇವೆ ಬಗ್ಗೆ, ಎಂಥ ಸೇವೆ ಆಗಿರಲಿ ಭಾಳ ಪ್ರೀತಿಯಿಂದ. ಯಾಕಂದರೆ ಭಗವಂತನ ಸೇವೆ ಇದು, ಭಗವಂತನ ಕಾರ್ಯ ನಡೀತಿದೆ ಅನ್ನೋದರಿಂದ ಎಲ್ಲ ಸೇವೆಗಳನ್ನು ಕೂಡ ಮಾಡಲಿಕ್ಕೆ ಆಸಕ್ತಿ ಇದ್ದರಿಂದ ಹೀಗೆ ಮುಂದುವರಿತಾ ಸೇವೆಯಲ್ಲಿನೂ ಕೂಡ ಆಸಕ್ತಿ ಬೆಳೀತು. ನಂತರ ಮುಂದುವರಿತಾ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ, ಮೈಸೂರಿಗೆ ಬಂದ ಮೇಲೆ ನನ್ನ ಆಧ್ಯಾತ್ಮಿಕತೆಯ ಜೀವನದ ಒಂದು ಅದೃಷ್ಟದ ಬಾಗಿಲು, ದೊಡ್ಡ ಬಾಗಿಲು ತೆರೀತು ಅಂತ ಹೇಳ್ಬೋದು. ನೀವು ಈ ಇರುವಿನ ರೋಡಲ್ಲಿ ಇಲ್ಲೆಲ್ಲ ಸೇವೆ ಮಾಡ್ತಾಯಿದ್ದೆ ಅಂದ್ರಿ, ಅಲ್ಲೆಲ್ಲ ಆವಾಗ ಏನೇನು ಸೇವೆ ಮಾಡ್ತಾಯಿದ್ರಿ? ಅಂದರೆ ಬುಧವಾರ ಎಸ್ಪೆಷಲಿ ನಾನು ಸಿಟಿಗೆ ಬಂದು ಬುಧವಾರ ಎಸ್ಪೆಷಲಿ ಹೋಗ್ತಿದ್ದೆ ಈವ್ನಿಂಗ್ ಟೈಮ್. ನನ್ನ ಶಿಫ್ಟ್ ಇದ್ದಾಗ, ಫಸ್ಟ್ ಶಿಫ್ಟ್ ಇದ್ದು ಮುಗಿಸ್ಕೊಂಡಾಗ ಆಗಿದ್ದಿರದೇ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ಸಹೋದರಿಯರು. ನೆಕ್ಸ್ಟ್ ಡೇ ಗುರುವಾರ ಇದ್ದಿದ್ದರಿಂದ ರಾತ್ರಿ ಕ್ಲಾಸ್ ಮುಗಿದ ಮೇಲೆಲ್ಲ ಸೇವಾ ಕೇಂದ್ರನ ಸ್ವಚ್ಛಗೊಳಿಸೋದು, ಗುಡಿಸಿ ಒರೆಸೋದು ಎಲ್ಲ ಸೇವೆ ಕೊಡ್ತಾಯಿದ್ರು. ನನಗೆ ತುಂಬ ಪ್ರೀತಿಯಿಂದ ಸೇವೆ ಮಾಡ್ತಿದ್ದೆ ನಾನು. ನನಗೆ ಯಾವುದೇ ಅಭಿಮಾನ ಇರಲಿಲ್ಲ. ಅನೇಕ ಸಾರಿ ಆಗಿನ ಸಮಯದಲ್ಲಿ ಈಗಿನ ಥರ ಚೇರ್ಸು ಸೋಫಾಗಳೇನಿದ್ದಿಲ್ಲ. ಏನೋ ಯಾರಿಗೆ ವಯಸ್ಸಾಗಿಲ್ಲರ ಆಗಲ್ಲ ಅನ್ನೋದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಚೇರ್ ಇರ್ತಿತ್ತು ಹೊರತು ಎಲ್ಲ ಕೆಳಗಡೆ ಕೂತ್ಕೊಳ್ತಿದ್ವಿ. ಅವಾಗ ಹಾಲಿಗೆ ಬಟ್ಟೆಯನ್ನು ಎಲ್ಲ ಹಾಸಿರ್ತಿದ್ವಿ ಅಲ್ಲ, ಆ ಬಟ್ಟೆಯನ್ನು ಹಾಗಾಗಿ ಒಗಿತಕ್ಕಂಥ ಸೇವೆಯನ್ನು ಕೊಡ್ತಾಯಿದ್ರು. ಆದರೆ ನನಗೆ ಯಾವತ್ತೂ ಕೂಡ ಅಭಿಮಾನ ಅಂತ ಹೇಳ್ತಕ್ಕಂಥದ್ದಿಲ್ಲ. ಭಾಳ ಪ್ರೀತಿಯಿಂದ ಆ ಸೇವೆಯನ್ನು ನಾನು ಮಾಡ್ತಾಯಿದ್ದೆ ನಾನು. ಹಾಗಿದ್ರೆ ಇದೆಲ್ಲದರ ಮಧ್ಯೆ ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಈ ಈಶ್ವರೀಯ ಸೇವೆಗೆ ಅರ್ಪಣೆ ಮಾಡೋದಕ್ಕೆ ಹೇಗೆ ಪ್ರೇರೇಪಣೆ ಬಂತು, ಅಥವಾ ಈ ಆಲೋಚನೆಗಳು ನಿಮ್ಮಲ್ಲಿ ಹೇಗೆ ಬಂತು? ಅದು ಒಂದು ರೀತಿಯಿಂದ ಹೇಳಬೇಕು ಅಂತ ಹೇಳಿದರೆ, ನನ್ನ ಮಾರ್ಗನೇ ಬಹಳ ವಿಶೇಷವಾಗಿ ಚೇಂಜ್ ಆಗ್ತಾ ಬಂತು. ತಮಗಿನ್ನೂ ಕೂಡ ವಿಸ್ತಾರವಾಗಿ ಹೇಳಕ್ಕಂತ ನನಗೆ ಅನ್ನಿಸ್ತಾ ಇದೆ. ಯಾವಾಗ ನಾನು ಒಂಟಿಕೊಪ್ಪಲ್ ಮೇನ್ ಸೇವಾ ಕೇಂದ್ರ ಸಂಪರ್ಕದಲ್ಲಿ ಬಂದೆ, ನಾನು ತಮಗೆ ತಿಳಿಸ್ದೆ 86ಕ್ಕೆ ನಾನು ಮೈಸೂರಿಗೆ ಬಂದಿದ್ದು ಅಂತ. ಹೀಗೆ ಜೀವನ ಕಳೀತಾ ಅನೇಕ ಅಲ್ಲಿ ಬಟ್ಟಿ ಕಾರ್ಯಕ್ರಮಗಳಿರ್ತಿತ್ತು. ಯಾಕಂದರೆ ಲಕ್ಷ್ಮೀ ಮೇಂಜಿ ಅವಾಗ ತುಂಬ ಪರಿವಾರ ಏನಿತ್ತಪ್ಪ ಅಂದರೆ ತುಂಬ ವಿಶಾಲವಾದ ಪರಿವಾರ ಇತ್ತಾಗ. ಮೈಸೂರಲ್ಲಿ ಅವಾಗ ಒಂದು 3-4 ಸೇವಾ ಕೇಂದ್ರ ಇತ್ತು. ಬಟ್ಟಿಗಳಿರ್ತಿತ್ತು, ಬಟ್ಟಿಗೆ ಅಟೆಂಡ್ ಮಾಡ್ತಿದ್ವಿ. ಈಗಲೂ ಕೂಡ ಅಷ್ಟೇ, ಆಗಲೂ ಕೂಡ ಅಷ್ಟೇ. ಲಕ್ಷ್ಮೀ ಮೇಂಜಿ ಕುಮಾರಿಯರಿಗೆ ಮುಂದುವರ್ಸೋದ್ರಲ್ಲಿ ಭಾಳ ಒಂದು ಆಸಕ್ತಿ, ಪ್ರೀತಿ ಆಗಿನಿಂದನೂ ಕೂಡ.
ಅನೇಕ ಸರಿ ಬಟ್ಟಿ ಅಟೆಂಡ್ ಮಾಡಿದ್ದೀನಿ. BNJ ಸಂಪರ್ಕದಲ್ಲಿ ಬಂದ ಕರ್ಮಣ ಸೇವೆಗೆ ಅವ್ರು ಮುಂದುವರಿಸ್ತಾ ಇದ್ದರು. ಅಷ್ಟೇ ಸ್ನೇಹ ಕೊಡ್ತಿದ್ರು, ಪ್ರೀತಿ ಕೊಡ್ತಿದ್ರು, ಪಾಲನೆ ಕೊಡ್ತಿದ್ರು. ಯಾರು? ಲಕ್ಷ್ಮೀ ಮೇಂಜೆ. ಆದ್ದರಿಂದ ಒಂದು ರೀತಿಯಲ್ಲಿ ನಾನೇನು ನಿಮಿತ್ತವಾಗಿ ಕೇವಲ ಡ್ಯೂಟಿ ಮಾಡ್ತಿದ್ನೇ ಹೊರತು ಲೌಕಿಕದ ವ್ಯಕ್ತಿಗಳ ಸಂಪರ್ಕ ಅತಿ ಕಡಿಮೆ ಅಂತ ತಿಳ್ಕೊಳ್ಳಿ. ನಾನೇನು ಡ್ಯೂಟಿ ಮುಗೀತು ಸೀದಾ ಇಲ್ಲಿ ಬರ್ತಾ ಇದ್ದೆ ಅಷ್ಟೇ. ಇದು ನನ್ನ ಒಂದು ನೆನಪಿನ ಪ್ರಕಾರ 1991 ಆ ಒಂದು ಸಮಯದಲ್ಲಿ ಈ ಒಂದು ಜಾಗ ಏನಿದೆ, ಮೈಸೂರಿನ ಯೋಗ ಭವನದ ಜಾಗ, ಇದು ರಿಟ್ರೀಟ್ ಸೆಂಟರ್ ಏನಿದೆ, ಈ ಜಾಗ ಅವಾಗ ಸಿಕ್ತು ಬಾಬಾ ಅವ್ರಿಗೆ. ಆ ಸಮಯದಲ್ಲಿ ಈ ಜಾಗ ಸಿಕ್ಕ ಮೇಲೆ ಚೆನ್ನಾಗಿ ನೆನಪಿದೆ ನನಗೆ. ಆವಾಗ ಹಿರಿಯ ಸಹೋದರಿಯನ್ನು ಈಗಲೂ ಇದ್ದಾರೆ, ನಾಗರಾಜಣ್ಣವ್ರಂತ. ಅವರೇನೇ ಸ್ವಲ್ಪ ಎಲ್ಲ ಸೇವೆಗಳಲ್ಲಿ ಮುಂದೆ ನಿಲ್ತಾಯಿದ್ರು. ಲಕ್ಷ್ಮೀ ಮೇಂಜೆ ಅವರೆಲ್ಲನೂ ಕೂಡ. ಲಕ್ಷ್ಮೀ ಮೇಂಜೆಗೆ ಅವರು ಸಹಯೋಗಿಯಾಗಿದ್ದರು. ನನ್ನ ಕಣ್ಣು ಮುಂದೆ ಇನ್ನೂ ಕೂಡ ಇದೆ. ಈ ಜಾಗ ಸಿಕ್ಕಾಗ ಮೊಟ್ಟ ಮೊದಲನೇ ಬಾರಿಗೆ ರಮೇಶ್ ಬಾಯಿ ಏನು ಈಗ ಅವ್ಯಕ್ತರಾಗಿದ್ದಾರೆ, ಅವರು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಬಂದು ಈ ಒಂದು ಜಾಗವನ್ನೆಲ್ಲ ನೋಡಿ ಅವರು ಬಂದಾಗ ಇಲ್ಲೊಂದು ಪೆಂಡಾಲ್ ಹಾಕ್ಬಿಟ್ಟು ಕ್ಲಾಸ್ ಮಾಡಿದರು. ಆ ಸಮಯದಲ್ಲಿ ಈ ಜಾಗ ಹೇಗಿತ್ತಪ್ಪ ಅಂದರೆ, ಏನು ತೆಂಗಿನ ಮರ ಇತ್ತು, ಆದರೆ ಒಂದು ಮರದಲ್ಲೂ ಕೂಡ ಒಂದು ತೆಂಗಿನ ಏನಂತ ಹೇಳ್ತೀವಿ ಈಚು ಕೂಡ ಇರಲಿಲ್ಲ. ಕೇವಲ ಪಾರ್ಥೇನಿಯಮೇ ಇತ್ತು ಇಡೀ ನಮ್ಮ ಈ 7.5 ಎಕರೆ ಜಮೀನಿನಲ್ಲಿ. ಯಾರೂ ಕೂಡ ಒಳಗಡೆ ಬರೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಅದು ಚೆನ್ನಾಗಿ ನೆನಪಿದೆ ನನಗೆ. ಅಲ್ಲೇ ರೋಡ್ ಸೈಡಲ್ಲೇ ಎಲ್ಲ ಸುತ್ತ ಕಲ್ಲಿನ ಕಂಬ ಹಾಕಿ ಈ ಏರಿಯಾವನ್ನು ಮುಳ್ಳು ತಂತಿ ಹಾಕಿ ಕವರ್ ಮಾಡಿದರು. ಪೆಂಡಾಲ್ ಹಾಕಿದ್ವಿ. ಪೆಂಡಾಲ್ ಹಾಕಿದ ಮೇಲೆ ಯಾರೋ ರಮೇಶ್ ಬಾಯಿನೂ ಕೂಡ ಬಂದು ಕ್ಲಾಸ್ ಮಾಡಿದರು. ಆಮೇಲೆ ನಂತರ ಯಾರು ನಮ್ಮ ಪ್ರಕಾಶ್ ಮಣಿ ದಾದಿ ಬಂದು ಇಲ್ಲಿ ಒಂದು ಫೌಂಡೇಶನ್ ಸ್ಟೋನ್ ಹಾಕಿದರು. ಇಲ್ಲಿ ಭವನ ಕಟ್ಟಬೇಕಂತ. ಈಗೇನು ನಾವೀಗ ಇಲ್ಲಿ ಕುಳಿತುಬಿಟ್ಟೇನು ಪ್ರೇಕ್ಷಕರಿಗೆ ಈ ಒಂದು ವಿಚಾರಗಳನ್ನು ತಿಳಿಸ್ತಿದ್ದೀವಿ, ಇದೇ ಮೊದಲನೇ ಹಾಲ್ ಇಲ್ಲಿಗೆ ಬಂದು ಪ್ರಾರಂಭ ಮಾಡಿತ್ತು. ಇದಕ್ಕೋಸ್ಕರ ದಾದಿ ಬಂದುಬಿಟ್ಟು ಇಲ್ಲಿ ಫೌಂಡೇಶನ್ ಸ್ಟೋನನ್ನು ಹಾಕಿದರು. ಹಾಗೆ ತಮಗೆ ತಿಳಿಸ್ತೆ, ನನ್ನ ಭಾಗ್ಯದ ಬಾಗಿಲು ತೆರೀತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜಾಗ ಸಿಕ್ಕಾಗಿನಿಂದ ಇಲ್ಲಿವರೆಗೂ ಕೂಡ ನಾನು ಡ್ಯೂಟಿ ಮಾಡ್ತಕ್ಕಂಥ ಸಮಯದಲ್ಲಿ ನನ್ನ ಫಸ್ಟ್ ಶಿಫ್ಟ್ ಇದ್ದರೆ ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗಿಸೋದು, 3:45 ಇಲ್ಲಿ ಬರೋದು, ಸೇವೆ ಮಾಡೋದು, ಪುನಃ ನಾನೇನು ತಮಗೆ ಮೊದಲೇ ತಿಳಿಸ್ದಂಗೆ ಊಟಗಳಲ್ಲಿ ಅಂತ ಏನಿದೆ ರೂಮ್ ಮಾಡಿದ್ದೆ, ಹೋಗೋದು, ನನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು. ಆದರೆ ಅಲ್ಲಿಯವರೆಗೂ ನನ್ನಲ್ಲಿ ಆಹಾರದಲ್ಲಿ ಶುದ್ಧತೆಯನ್ನು ಕಾಪಾಡ್ತಾ ಇದ್ದೆ, ಈಶ್ವರೀಯ ನಿಯಮಗಳನ್ನು. ಅಂದಮೇಲೆ ಪುನಃ ಕುಕ್ಕಿಂಗ್ ಮಾಡೋದು, ನಂತರ ಬೆಳಿಗ್ಗೆ ಪುನಃ ಅರ್ಲಿ ಮಾರ್ನಿಂಗ್ ಇದ್ದು ಡ್ಯೂಟಿಗೆ ಹೋಗೋದು, ಈ ಥರ ಎಲ್ಲ ನಡೀತು. ಅಂದಿನಿಂದ ನನ್ನ ಡ್ಯೂಟಿ, ಈ ಯೋಗ ಭವನದ ಸೇವೆ, ಪುನಃ ನಿಧಾನ ಬರ್ತಾ ನಾನೇನು ಊಟಗಳಲ್ಲಿ ರೂಮ್ ಮಾಡಿದ್ದೆ ಅಂತ ಹೇಳಿದೆ. ಆ ಸಮಯದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ನಮ್ಮ ಲೌಕಿಕ ತಾಯಿ, ಶರೀರಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿನೂ ಕೂಡ ಬಂದರು. ಅವ್ರಿಗೆ ಆ ಸಮಯದಲ್ಲೇ ಬಾಬಾವ್ರ ಜ್ಞಾನ ತುಂಬ ಪಕ್ಕ ಆಗಿತ್ತು. ಮುಂಚೆನೇ ಅವರು ಆಧ್ಯಾತ್ಮಿಕತೆ ಅಭಿರುಚಿ ಇರೋ ಕಾರಣವಾಗಿ ಅವರು ಎಷ್ಟಪ್ಪ ಅಂತೇಳಿದರೆ, ತಮಗೆ ಲೌಕಿಕದಲ್ಲೇ ತಿಳಿಸ್ತಾ ಅವರು ಕೇವಲ ಭಕ್ತಿ ಮಾರ್ಗದ ರೀತಿ ಪೂಜೆ ಪುನಸ್ಕಾರ ಅಂಧಶ್ರದ್ಧೆ ಇರಲಿಲ್ಲ. ಯಾವುದೇ ವಿಚಾರ, ಅವರು ಅವಿದ್ಯಾವಂತರಾಗಿದ್ದರೂ ಕೂಡ ಯಾವುದೇ ವಿಚಾರನ ಸ್ಪಷ್ಟವಾಗಿ ಅರಿತಾ ಇದ್ದರು, ನಿಜವನ್ನು ತಿಳ್ಕೊಳ್ತಾ ಇದ್ದರು. ಅವರಿಗೆ ಯಾವಾಗ ಪರಮಾತ್ಮ ಶಿವ ಜ್ಯೋತಿಬಿಂದು ಸ್ವರೂಪಿ ಅಥವಾ ಪರಂಧಾಮ ನಿವಾಸಿ ಅಂತ ತಿಳಿತೋ, ಅವರು ನಮಗೆ ಹೇಳ್ತಾ ಇದ್ರು, ಇದಕ್ಕೋಸ್ಕರನೇ ನಾವು ಹುಡುಕ್ತಾ ಇದ್ವಿ. ಸ್ಪಷ್ಟತೆ ಇರಲಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಇಂಥದ್ದೊಂದು ಜಾಗ ಇದೆ, ಭಗವಂತ ವಾಸ ಮಾಡ್ತಕ್ಕಂಥ ಸ್ಥಳ ಅಂತ. ಅವರು ಬಂದರು ನನ್ನ ಜೊತೆಯಲ್ಲಿರಲಿಕ್ಕೆ. ಆವಾಗ ನಾನು ಒಂಟಿಯಾಗಿದ್ದೆ ರೂಮ್ ತಗೊಂಡು. ಅವರು ಬಂದ ಮೇಲೆ ಅವರು ತಮಗೆ ತಿಳಿಸ್ತಿ ಚಿಕ್ಕ ವಯಸ್ಸಿಂದನೂ ಅವ್ರ ಪವಿತ್ರತೆಯನ್ನು ಕಾಪಾಡಿದ್ರು. ಯಾಕಂದರೆ ನಮ್ಮ ತಂದೆ ತುಂಬ ಚಿಕ್ಕ ವಯಸ್ಸಲ್ಲಿ ಶರೀರ ಬಿಟ್ಟರು. ಅವ್ರು ಬಂದ ಮೇಲೆ ನಾನು ಈ ಕಡೆ ಡ್ಯೂಟಿ ಬಂದರೆ ಅವರು ಅಕ್ಕಪಕ್ಕದನ್ನೆಲ್ಲ ಸೇರಿಸ್ಕೊಳ್ಳೋದು, ಕೂರಿಸ್ಕೊಂಡ್ಬಿಟ್ಟು ಈ ರೀತಿ ಹೇಳೋದೆಲ್ಲನೂ ಕೂಡ ವಿಚಾರಗಳನ್ನು ಹೀಗೀಗೆ ಅಂತ. ಅವರು ಪ್ರಭಾವಿತ ಎಷ್ಟಿದ್ದರೂ, ಅವರಲ್ಲಿ ಎಷ್ಟು ಆಧ್ಯಾತ್ಮಿಕತೆ ಒಂದು ಪ್ರಭಾವಿತ ಅವ್ರದ್ದಂದರೆ, ಅವಿದ್ಯಾವಂತರಾಗಿದ್ದರೂ ಕೂಡ ಅವ್ರು ಹೇಳ್ತಕ್ಕಂಥ ಅವ್ರು ಹೇಳ್ತಕ್ಕಂಥ ರೀತಿಯಿಂದ ಅನೇಕರು ಸಮೀಪ ಬರಲಿಕ್ಕೆ ಶುರು ಮಾಡಿದರು. ಕೇವಲ ಮಾತೆಯರು ಮಾತ್ರ ಅಲ್ಲ, ಅಣ್ಣಂದರು ಕೂಡ, ವಯಸ್ಸಾಗಿರ್ತಕ್ಕಂಥವ್ರೆಲ್ಲರೂ ಕೂಡ. ಹೀಗೆ ನಿಧಾನವಾಗಿ ಪ್ರಸಾರ ಆಗಿ ಅಲ್ಲಿಯೇ ಊಟಗಳಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ,
ಅದರಲ್ಲಿ ಆ ಟೀಚರ್ನ ಪರ್ಮಿಷನ್ ತೊಗೊಂಡು, ಅಲ್ಲಿ ಆ ಮುಖಂಡರ ಒಂದು ಮೂಲಕ ಹೋಗಿ ಪರ್ಮಿಷನ್ ತೊಗೊಂಡು, ರಾತ್ರಿ ಹೊತ್ತು ನಾವಿಲ್ಲಿ ಹಿಂಗೆ ಈಶ್ವರೀಯ ಜ್ಞಾನದ ಚರ್ಚೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಅದರ ಒಂದು ಕೀಯನ್ನು ಇಸ್ಕೊಂಡು ರಾತ್ರಿ ಹೊತ್ತು ಪುನಃ ಅಲ್ಲಿ ಕ್ಲಾಸ್ ಶುರು ಮಾಡಿದ್ವಿ. ಇಲ್ಲಿ ಊಟಗಳಿಯಲ್ಲಿ ಅಷ್ಟೊತ್ತಿಗೆ ಈ ರೀತಿ ಎಲ್ಲ ಯಾವಾಗ ಲಕ್ಷ್ಮೀ ಮಿಂಜಿಗೆ ಗೊತ್ತಾಯಿತು, ಇಲ್ಲಿರ್ತಕ್ಕಂಥ ಸಹೋದರರಿಗೆ ಗೊತ್ತಾಯಿತು. ಒಂದು ಸರಿ ಅಲ್ಲಿ ದೇವಸ್ಥಾನ ಇದೆ, ಒಂದು ದೇವಸ್ಥಾನದಲ್ಲೂ ಕೂಡ ಚಿತ್ರ ಪ್ರದರ್ಶನ ಮಾಡಿದ್ವಿ. ಹಾಗೆ ಆಗ್ತಾ ಆ ಸಮಯದಲ್ಲೇ ನಾನು ಹೇಳ್ತಕ್ಕಂಥದ್ದು 1990 ಈ ರೀತಿ ಅಂತ ತಿಳ್ಕೊಳ್ಳಿ. 90ಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲೇ ಅನೇಕರು ಬರ್ಲಿಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲೇ ಒಂದು 15 ಜನ 20 ಜನ ಬರ್ತಾಯಿದ್ರು. ಆ ರೀತಿಯಾಗಿ ಅಲ್ಲಿನೂ ಕೂಡ ಸೇವೆ ಶುರುವಾಯಿತು. ಇಲ್ಲಿನೂ ಕೂಡ ನಾನು ಕರ್ಮಣ ಸೇವೆ ಮಾಡ್ತಾಯಿದ್ದೆ. ಹೀಗೆ ನಮ್ಮ ಮೈಸೂರಿನ ಆಧ್ಯಾತ್ಮಿಕ ಪ್ರಯಾಣ ತುಂಬ ವಿಶೇಷವಾಗಿ ನಂತರ ತುಂಬ ಲಾಭದಾಯಕವಾಗಿ ಮುಂದುವರಿತಾ ಹೋಯಿತು ಇಲ್ಲಿ ಮೈಸೂರಿನಲ್ಲಿ. ಹಾಗಿದ್ರೆ ಆ ಬೇರಿಂಗ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ವರ್ಷ ನೀವು ಕೆಲಸ ಮಾಡಿದಿರಿ? 1986ಕ್ಕೆ ನಾನು ಜಾಯಿನ್ ಆದೆ. ಅಲ್ಲಿನೂ ಕೂಡ ಒಂದಷ್ಟು ಟ್ರೈನಿಂಗ್ ಮಾಡಿದೆ. ಆಮೇಲೆಲ್ಲ ಪರ್ಮನೆಂಟ್ ಮಾಡಿಕೊಂಡ್ರು. ಇನ್ನು ವಿಶೇಷವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಯಾವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಡೀತೀವಿ, ನಾವು ಎಲ್ಲಿ ಕರ್ತವ್ಯ ನಿಭಾಯಿಸ್ತೀವಿ ಅಥವಾ ಡ್ಯೂಟಿ ಅಂತ ಮಾಡ್ತೀವಿ, ಅಲ್ಲಿ ನಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥವ್ರು ಎಷ್ಟು ಪ್ರಭಾವಿತರಾಗ್ತಾರೆ, ನಮ್ಮಲ್ಲಿರ್ತಕ್ಕಂಥ ಗುಣಗಳು ವಿಶೇಷತೆಗಳ ಬಗ್ಗೆ ಎಷ್ಟು ಪ್ರಭಾವಿತರಾಗ್ತಾರೆ ಅಂತ ಹೇಳಿದರೆ, ಅಲ್ಲೂ ಕೂಡ ನಾವು ಅಷ್ಟೇ ಯಾವುದೇ ನಮ್ಮ ಮ್ಯಾನೇಜರು, ನಮ್ಮ ಇಂಜಿನಿಯರು, ನಮ್ಮ ಸೂಪರ್ವೈಸರ್ ಹತ್ರ ಭಾಳ ಸ್ನೇಹದಿಂದ ಗೌರವದಿಂದ ಇರ್ತಾಯಿದ್ದೆ ನಾನು. ಯಾವುದೇ ಒಂಥರ ಕೆಲಸ ಕಾರ್ಯಗಳನ್ನು ಮಾಡದೆ ಅಥವಾ ನಮ್ಮ ಡ್ಯೂಟಿ ಏನು ಕೊಟ್ಟದ ಮಾಡದೆ ಸುಮ್ಮನೆ ಕಾಲ ಕಳೆದಂಗೆ ಮಾಡ್ತಿರಲಿಲ್ಲ. ಪ್ರತಿಯೊಬ್ಬ ಇಂಜಿನಿಯರು ಮ್ಯಾನೇಜರ್ಸು ಕೂಡ ಭಾಳ ಪ್ರೀತಿ ಮಾಡ್ತಾಯಿದ್ರು. ಅವ್ರಿಗನ್ನಿಸ್ತಿತ್ತು ಈ ವ್ಯಕ್ತಿ ಎಷ್ಟು ಕರ್ತವ್ಯದ ಬಗ್ಗೆ ಎಷ್ಟು ಇವನಿಗೆ ಆಸಕ್ತಿ ಇದೆ ಅಂತಾಯಿದ್ರು. ಒಂದು ಘಟನೆ ಹೇಳ್ತೀನಿ. ನಾನು ಯಾವಾಗ ಜಾಯಿನ್ ಆದಮೇಲೆ 1 ವರ್ಷ ಆದಮೇಲೆ ಟ್ರೈನಿಂಗ್ ಮುಗೀತು. ಟ್ರೈನಿಂಗ್ ಮುಗಿದ ಮೇಲೆ ನನಗೆ ಪರ್ಮನೆಂಟ್ ಲೆಟ್ರು ಬಂತು, ಡಿಪಾರ್ಟ್ಮೆಂಟಿಗೆ ಬಂತು. ಅದು ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಏನಪ್ಪ ಅಂತ ಹೇಳಿದರೆ, ಅವನು ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೊಡಬೇಕು ಅಂತ ಇಟ್ಕೊಂಡೇ ಇದ್ದರು. ಅದು ನಾನು ಕೇಳಲಿಲ್ಲ. ಹೋಗ್ಬಿಟ್ಟು ಸಾರ್ ಕೊಡಿ ಸಾರ್, ಹಂಗೆ ಸಾರ್ ಹಿಂಗೆ ಸಾರ್ ಅಂತ. ನನಗೊಂದು ನಂಬಿಕೆ ಇತ್ತು, ನಾನು ಕರ್ತವ್ಯದಲ್ಲಿ ಏನೂ ಲೋಪ ಇಲ್ಲ, ನಾನು ಪ್ರೀತಿಯಿಂದ ಕರ್ತವ್ಯನ ಮಾಡ್ತಾಯಿದ್ದೀನಿ, ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ, ಸುಮ್ಮನೆ ಅದೇ. ಕೊನೆಗೊಂದು ಸಮಯದಲ್ಲಿ ಅವರೇ ಕರೆದು, ಬರಪ್ಪ ನಿನಗೆ ಪರ್ಮನೆಂಟ್ ಮಾಡಿದೆ ಕಂಪನಿ, ನೀನು ಒಳ್ಳೆಯ ಕೆಲಸಗಾರ ಅಂತ ಅವರನ್ನೇ ಪರ್ಮನೆಂಟ್ ಲೆಟ್ರ್ ಕೊಟ್ಟರು. ಅರ್ಥ ಆಯ್ತಾ? ಅಂದಮೇಲೆ ನಮಗೆ ಆಗಲೇ ನನಗೆ ನಿಶ್ಚಯ ಆಗಿತ್ತು, ನಮ್ಮ ಕರ್ತವ್ಯದಲ್ಲಿ ನಾವು ಪ್ರಾಮಾಣಿಕರಾಗಿದ್ದರೆ ಯಾರೂ ಕೂಡ ನಮ್ಮನ್ನು ಏನು ತಮ್ಮ ಅಡಿಯಾಳಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ, ತಮ್ಮ ವಶ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಾಗಿ ನಡೀತಾ ಬಂದೆ. ನಂತರ ಬರ್ತಾ ಅಲ್ಲಿರ್ತಕ್ಕಂಥ ಏನು ಸಬಾರ್ಡಿನೇಟ್ ಸೇರಿರ್ತಾರೆ, ಅವರು ಕೂಡ ಅನೇಕ ರೀತಿಯಾಗಿ ಇದು ಮಾಡೋದಕ್ಕೆ ಶುರು ಮಾಡಿದರು. ನಾನು ಮೊದಲೇ ತಿಳಿಸ್ದೆ, ಆ ಫ್ಯಾಕ್ಟ್ರಿಯಲ್ಲೇ ಊಟ ಎಲ್ಲ ಇರ್ತಿತ್ತು, ಆದರೆ ನಾನು ಈಶ್ವರೀಯ ನಿಯಮ ಕಾಪಾಡ್ತಿದ್ದರಿಂದ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಿದ್ದೆ. ತಮಾಷೆ ವಿಚಾರ ಹೇಳ್ತೀನಿ ನಿಮಗೆ. ನಾನು ಊಟ ತೊಗೊಂಡೋಗಿ ನಮಗೇನು ಒಂದು ಕಬೋರ್ಡ್ಸ್ ಕೊಡ್ತಿದ್ದೆ, ಅಲ್ಲಿ ಇಟ್ಟಿರ್ತಿದ್ದೆ. ಅನೇಕ ಸಾರಿ ಈರುಳ್ಳಿ ತಂದುಬಿಟ್ಟು ನನ್ನ ಬಾಕ್ಸ್ ಪಕ್ಕದಲ್ಲಿ ಇರ್ತಿದ್ರು. ತುಂಬ ಅಂದರೆ ಅವರಿಗೆ ಇವನಿಗೆ ದುಃಖ ಕೊಡಬೇಕು ಅಂತಲ್ಲ, ಒಂದು ಇದರಿಂದ ಅಷ್ಟೇ ಖುಷಿಯಿಂದ ಜೀವನ ಪಾರಾಯಿತು. ಆ ಸಮಯದಲ್ಲಿ ಅನೇಕರು ಛೇಡಿಸ್ತಾಯಿದ್ರು, ನೀನು ಇಂಥ ಜೀವನ ನಡೆಸ್ತಾ ಇದೀಯಾ, ಮ್ಯಾರೇಜ್ ಆಗಲಿಲ್ಲ, ನೀನು ನೋಡು ನಾವೆಲ್ಲ ಹೆಂಗಿದ್ದೀವಿ ಅಂತ. ಆದರೆ ಯಾವಾಗ ನಮ್ಮ ಕಂಪನಿ ಒಂದು ಹಂತದಲ್ಲಿ ಬಂದಾಗ ಏನೋ ಕಾರಣದಿಂದ ಕಂಪನಿ ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ ಏನು ನಮ್ಮ ಅನೇಕ ಕಂಪನಿಯ ಸಹಪಾಠಿಗಳು ಹೊರಗಡೆ ಪ್ರಪಂಚದ ಜೀವನಕ್ಕೆ ಹೋದರು, ಜಾಬ್ ಇಲ್ಲದೆ. ಸ್ವಲ್ಪ ಸಮಯ ಆದ ನಂತರ ಎಲ್ಲೇ ಕಂಡರೂ ಕೂಡ ಕೈ ಎತ್ತಿ ಮುಗಿತಾಯಿದ್ರು. ಅವತ್ತ್ಯಾರು ನಮಗೆ ವಿಘ್ನಗಳನ್ನು ಹಾಕಿದ್ರು, ಛೇಡಿಸ್ತಾಯಿದ್ರು, ಕೈ ಮುಗಿದು ಹೇಳ್ತಾಯಿದ್ರು, ನಿನ್ನ ಜೀವನ ರಿಯಲಿ ಶ್ರೇಷ್ಠ ಜೀವನ ನಿಂದು, ನಿನ್ನ ಜೀವನ ಅಂದ್ರೇ ಜೀವನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ಭಗವಂತ ಹೇಳ್ತಾರೆ, ಆರಂಭ ದಿನಗಳಲ್ಲಿ ಯಾರೆಷ್ಟೇ ನಿಮಗೆ ನಿಂದನೆ ಹೊರಿಸಲಿ, ಯಾರೆಷ್ಟೇ ವಿಘ್ನಗಳನ್ನು ಹಾಕಲಿ, ಆದರೆ ಒಂದಲ್ಲ ಒಂದು ದಿವಸ ನಿಮ್ಮ ಮುಂದೆ ಬಾಗ್ತಾರೆ, ನಿಮ್ಮ ಜೀವನವನ್ನು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಅನುಭವ ಆಗ್ತಿತ್ತು.
ಈ ರೀತಿಯಾಗಿ ಆಧ್ಯಾತ್ಮಿಕ ಪ್ರಯಾಣ ಮೈಸೂರಿಗೆ ಬಂದ ಮೇಲೆ ತಮ್ಗೆ ಹೇಳ್ತಾ ಇದ್ದೆ ಯೋಗ ಭವನದ ವಿಚಾರನ. ಆರಂಭದ ದಿನಗಳಿಂದನೂ ಕೂಡ ನಾನಿಲ್ಲಿ ಸೇವೆ ಮಾಡ್ಕೊಂಬಂದಿರೋದ್ರಿಂದ ನನಗೆ ಏನನ್ಸುತ್ತಪ್ಪ ಅಂತಂದರೆ, ಹೋದ ಜನ್ಮದಲ್ಲೂ ಕೂಡ ನಾವು ಈಶ್ವರ್ಯ ಪರಿವಾರದಲ್ಲಿ ಇದ್ವೇನೋ, ಏನೋ ಪಾತ್ರಾನುಸಾರವಾಗಿ ಬಂದ್ಬಿಟ್ಟು ಜನ್ಮ ಪಡೆದ್ಬಿಟ್ಟು ಏನೋ ಲೆಕ್ಕಾಚಾರ ತೀರ್ಸೋಕ್ಕೋಸ್ಕರ ಪುನಃ ಬಂದು ಸೇರ್ಕೊಂಡಿದ್ದೀವಿ ಇಲ್ಲಿ ಅಂತ ಆ ರೀತಿ ನನಗೆ ಫೀಲ್ ಆಗ್ತಾಯಿತ್ತು. ಆಗಲೂ ಕೂಡ ಈಗಲೂ ಕೂಡ ಹಂಗೆ ಅನಿಸುತ್ತೆ. ಸೊ ಆ ಫ್ಯಾಕ್ಟ್ರಿ ಕ್ಲೋಸ್ ಆದ ನಂತರ ನೀವು ಬೇರೆ ಜಾಬ್ ಹುಡುಕಿದ್ರು ಅಥವಾ ಸೀದಾ ಈ ಈಶ್ವರೀಯ ಸಂಸ್ಥೆಗೆ ಸಮರ್ಪಣೆ ಆದರು? ಇಲ್ಲ, ಆ ಕಂಪ್ನಿ ಕ್ಲೋಸ್ ಆದಮೇಲೆ ಪುನಃ ನಾನು ಬೇರೆ ಕಂಪ್ನಿಗೂ ಜಾಯಿನ್ ಆದೆ. ಆದರೆ ನನಗೆ ಅಷ್ಟೊತ್ತಿಗೆಲ್ಲೇ ಅನ್ನಿಸ್ತು, ಇನ್ನೂ ಏನು ಮಾಡಬೇಕು, ಯಾವ ಜಾಬ್ ಮಾಡಬೇಕು, ಇಂತಹ ಒಳ್ಳೆಯ ಅವಕಾಶ ಸಿಕ್ಕಿದೆ. ಏಕೆಂದರೆ ಆ ಸಮಯದಲ್ಲಿ ಇಲ್ಲಿ ತುಂಬ ಕಾರ್ಯಗಳು ನಡೀತಾ ಇತ್ತು, ಡೆವಲಪ್ಮೆಂಟ್ ಕಾರ್ಯ ನಡೀತಿರ್ಬೇಕಾದ್ರೆ ನಾನು ತಮ್ಮ ಮೊದಲೇ ತಿಳಿಸ್ದೆ, ಪ್ರತಿನಿತ್ಯ ಬಂದು ಇಲ್ಲಿ ಸೇವೆ ಮಾಡ್ತಿದ್ದೆ ನಾನು ಕರೋನಾ ಸೇವೆನ. ಅಲ್ಲಿ ಕಂಪನಿಯಲ್ಲಿ ಎಷ್ಟೇ ಸುಸ್ತಾಗಿರಲಿ, ಆದರೆ ಇಲ್ಲಿ ಸೇವೆ ಮಾಡೋದ್ರೆ ಯಾವುದೂ ಸುಸ್ತು ನನಗೆ ಕಾಣ್ತಿರಲಿಲ್ಲ. ಆಮೇಲೆ ಈಗ ನಡೀತಾ ಕಂಪ್ನಿ ಕ್ಲೋಸ್ ಅಂತ ಬೇರೆ ಕಡೆಯೂ ಜಾಯಿನ್ ಆದೆ ನಾನು. ಆದರೆ ನನ್ನ ಒಲವು, ನನ್ನ ಆಕರ್ಷಣೆ ಇದು ಸೆಳೀತಾ ಇತ್ತು. ಅನೇಕ ವರ್ಷಗಳ ಕಾಲ ಮಾಡಿದೆ. ಆಮೇಲೆ ಅಲ್ಲಿನೂ ಕೂಡ ಬಿಟ್ಬಿಟ್ಟೆ. ಆವಾಗಲೂ ಕೂಡ ನಮ್ಮ ತಾಯಿ ನನ್ನ ಜೊತೆಲಿದ್ದರು. ಅಲ್ಲಿ ಮಾಡ್ತಿರ್ಬೇಕಾದ್ರೆ ಬಿಟ್ಬಿಟ್ಟು ಕೊನೆಗೆ ಏನು ಮಾಡಿದೆ, ಪ್ರತಿನಿತ್ಯ ಬೆಳಿಗ್ಗೆ ಬರೋದು ಇಲ್ಲಿಗೆ, ಸಂಜೆ ತನಕ ಸೇವೆ ಮಾಡೋದು, ಪುನಃ ರೂಮ್ಗೆ ಹೋಗೋದು, ಸಂಜೆ ಹೊತ್ತು ಅಲ್ಲಿ ಕ್ಲಾಸ್ ಮಾಡೋದು. ಇಲ್ಲಿ ಸ್ಕೂಲಲ್ಲಿ ಜಾಬ್ಗೆ ಹೋಗ್ತಿದ್ದಿಲ್ಲ. ಆದರೆ ನಮ್ಮ ತಾಯಿ ನನ್ನ ಜೊತೆಲಿದ್ದರು, ರೂಮಲ್ಲೇ ಇದ್ದರು. ಅವರು ಕೂಡ ಇಲ್ಲಿ ಬರ್ತಾಯಿದ್ರು. ಯೋಗಭವನಿನ ಆರಂಭ ದಿನಗಳು ಇಲ್ಲಿ ಇಬ್ಬರು ಹಾಕ್ಕೊಂಡಿರ್ತಿದ್ರು ಅಷ್ಟೇ. ಹೀಗೆ ಸಮಯ ಕಳೀತಾ ನಮ್ಮ ತಾಯಿ ಒಂದು ಬಾರಿ ಕೇಳಿದರು, ಏನಪ್ಪ ನೀನು ಎಷ್ಟು ಸಮಯ ಕಾಲ ಹಿಂಗೆ ಇರ್ತೀಯ, ಅಲ್ಲಿ ಡ್ಯೂಟಿಗೂ ಹೋಗ್ತಾ ಇಲ್ಲ, ಇಲ್ಲಿ ಸೇವೆ ಮಾಡ್ತಾ ಇದೀಯಾ, ಸುಮ್ಮನೆ ರೂಮ್ ಬಾಡಿಗೆ ಯಾಕೆ ಖರ್ಚು ವೆಚ್ಚ ಸುಮ್ಮನೆ ಯಾಕೆ ಅಂತ ಒಂದು ಮಾತಂದರು. ಅಲ್ಲಿ ತನಕ ನನಗೆ ಏನು ಬುದ್ಧಿಯಲ್ಲಿಲ್ಲ, ಅರ್ಥ ಆಯ್ತಾ? ಯಾಕೆ ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ ಅಂತನೋ, ಸಂಪಾದನೆ ಇಲ್ಲ ಅಂತನೋ, ನಾನೇನೇನು ಲಕ್ಷಾಂತರ ರೂಪಾಯಿ ಇಟ್ಟಿದ್ದಿಲ್ಲ, ಅದ್ರ ಚಿಂತೆನೇ ನನಗಿದ್ದಿಲ್ಲ, ಹೆಂಗೋ ನಡೀತಿತ್ತು ಅವಾಗ. ನಂತರ ಅದಾದಮೇಲೆ ನಮ್ಮ ತಾಯಿ ಹೆಂಗಂದ್ರಲ್ಲ, ಸ್ವಲ್ಪ ಸಮಯದ ನಂತರ ನನಗೆ ಈಗಲೂ ಕೂಡ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಏನಪ್ಪ ಅಂದರೆ, ಅದು ಯಾರು ಹೇಳಿದ್ರು, ಯಾರು ಬಂದ್ರಂತ ಗೊತ್ತಿಲ್ಲ. ಅವಾಗೊಂದು ಹೊಸ್ದಾಗಿ ಅಂದರೆ ಈ ಮೈಸೂರು ಯಜ್ಞಕ್ಕೆ ಒಂದು ಜೀಪ್ ಅಂತ ಹೇಳ್ತಕ್ಕಂಥದ್ದನ್ನ ಖರೀದಿ ಮಾಡಿದ್ವಿ ಆ ಸಮಯದಲ್ಲಿ. ಆ ಜೀಪ್ ತೊಗೊಂಡು ಒಬ್ಬ ಸಹೋದರಿ ಬಂದರು. ಎಲ್ಲ ನನ್ನ ರೂಮಲ್ಲಿರ್ತಕ್ಕಂಥ ಸಾಮಾನು ತುಂಬ್ಕೊಂಡು ಯೋಗ ಬಂದಕ್ಕೆ ಬಂದೇ ಬಿಟ್ಟು ನಾನು ನಮ್ಮ ತಾಯಿ. ಅದು ಈಗಲೂ ಕೂಡ ಸ್ಪಷ್ಟತೆ ಇಲ್ಲ, ಹೆಂಗೆ ಬಂದು ಅಥವಾ ಯಾರು ಹೇಳಿದರು ಅಥವಾ ನಾನು ಏನು ಇದು ಮಾಡಲಿಲ್ವಲ್ಲ ಅಂತ. ಅಂದರೆ ಯಾವಾಗ ಭಗವಂತನ ಬಗ್ಗೆ ಆಕರ್ಷಣೆ ಇರುತ್ತೆ, ಆಸಕ್ತಿ ಇರುತ್ತೆ, ಆಗ ಅದು ಯಾರು ನಿಮಿತ್ತ ಆಗ್ತಾರೋ ಅದು ಯಾವುದೋ ನಮ್ಮನ್ನು ಇಲ್ಲಿ ಕರ್ಕೊಂಬಂದ್ಬಿಡತ್ತೆ. ನನಗನ್ಸುತ್ತೆ 1994-95 ಇರ್ಬೋದೇನೋ, ಅದಕ್ಕಿಂತ ಮುಂಚೆನೇ ಇರ್ಬೋದು, ಸ್ಪಷ್ಟ ನೆನಪಿಲ್ಲ. ಅದಕ್ಕಿಂತ ಮುಂದಿಂದನೂ ನಾನಿಲ್ಲಿ ಸೇವೆ ಮಾಡ್ತಿದ್ದರಿಂದ ನನಗೆ ಏನು ಜವಾಬ್ದಾರಿಗಳು ಕೊಡ್ತಾಯಿದ್ರು. ಎಸ್ಪೆಷಲಿ ಆರಂಭದ ದಿನಗಳಿಂದ ನನಗೆ ಇಲ್ಲೇನು ಈಗ ಹಿರಿಯ ಸಹೋದರ ನಾಗರಾಜ್ ಅಣ್ಣ ಅಂತಿದ್ದಾರೆ, ಎಲ್ಲ ಜವಾಬ್ದಾರಿಗಳನ್ನು ಏನು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ತೋಟದ್ದಾಗಿರ್ಬೋದು ಎಲ್ಲ ನೋಡ್ಕೊಳ್ತಿದ್ರು. ಅವ್ರ ಜೊತೆಗೆ ನಾನು ಆರಂಭದಿಂದ ಸೇವೆ ಮಾಡ್ತಾಯಿದ್ದೆ. ಇಲ್ಲಿ ಬಂದ ಮೇಲೆ ಇನ್ನೂ ಕೂಡ ನನಗೆ ಜವಾಬ್ದಾರಿಗಳನ್ನು ಕೊಟ್ಟರು ಅಣ್ಣವರು. ಇದುವರೆಗೂ ಕೂಡ ಬಾಬು ಅವರು ಅಂಥ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ಬಾಬು ಅವರೇ ನಿಭಾಯಿಸ್ಕೊಂಡು ಹೋಗ್ತಾರೆ. ನಂದೇನೂ ಕೂಡ ಇದರಲ್ಲಿಲ್ಲ. ಆದ್ದರಿಂದ ಭಾಳ ಪ್ರೀತಿಯಿಂದ, ಆಸಕ್ತಿಯಿಂದ ಜೀವನ ಮುಂದುವರಿತಾ ಇದೆ. ಆನಂತರ ನಿಮ್ಮ ತಾಯಿನೂ ನಿಮ್ಮ ಜೊತೆ ಅದೇ ಯೋಗ ಭವನದಲ್ಲೇ ಇರೋಕ್ಕೆ ಶುರು ಮಾಡಿದರು. ಅದು ಕೂಡ ಆಸಕ್ತಿ ವಿಚಾರ. ನಾನು ಇಲ್ಲಿ ಬಂದೋ ನಮ್ಮ ತಾಯಿ ಕೂಡ ಇಲ್ಲಿಗೆ ಬಂದರು. ಅವ್ರಿಗೆ ಏನೋ ಬೇಸರ ಇಲ್ಲ, ಯಾಕೆಂದರೆ ಈಶ್ವರಿಗೆ ಜ್ಞಾನ ಸ್ಪಷ್ಟ ಆಗಿಬಿಟ್ಟಿತ್ತು. ಅವ್ರಿಗೆ ಸಹೋದರಿಯರ ಜೀವನ ಅವ್ರಿಗೂ ಕೂಡ ತುಂಬ ಗೌರವ ಇತ್ತು. ತಮಗೆ ತಿಳಿಸ್ತೆ ಅವ್ರು ಯಾವಾಗ ನಮ್ಮ ತಂದೆ ಶರೀರ ಬಿಟ್ಟರು ಆಗಿನಿಂದ ಪೂರ್ಣ ಪವಿತ್ರ. ನಮ್ಮೂರಲ್ಲಿ ಆ ಒಂದು ನಮ್ಮ ತಾಯಿ ಕೊಡ್ತಕ್ಕಂಥ ಗೌರವ ನೋಡಿದ್ರೆ ಅನಿಸ್ತು, ಶುದ್ಧವಾಗಿರ್ತಕ್ಕಂಥ ಪವಿತ್ರತೆ ಇರ್ತಕ್ಕಂಥ ಎಂಥವ್ರಿಗೆ ಆಗಿರಲಿ ಎಷ್ಟು ಸಮಾಜ ಗೌರವ ಕೊಡುತ್ತಂತೆ. ಯಾಕೆಂದರೆ
ತಕ್ಷಣ ಅವ್ರ ಆಧ್ಯಾತ್ಮಿಕತೆಗೆ ಬರೋ ಕಾರಣವಾಗಿ ಯಾವುದೇ ಪ್ರಾಪಂಚಿಕವಾಗಿರ್ತಕ್ಕಂಥ ಸುಖ ಅವ್ರನ್ನ ಆಕರ್ಷಣೆ ಮಾಡಲಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೂ ಕೂಡ ಅವ್ರು ಯಾವಾಗ ಬಂದು ಅವರು ಕೂಡ ಬಂದರು, ಯೋಗ ಬಂದಲ್ಲಿ ತುಂಬ ಸಮಯ ಇದ್ದರು, ಇಲ್ಲಾಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಸೇವೆ ಮಾಡಿದರು, ತುಂಬ ವರ್ಷಗಳ ಕಾಲ ಇಲ್ಲಿ ಕೂಡ ಸೇವೆ ಮಾಡಿದ್ರು ಪ್ರೀತಿಯಿಂದ, ಯಾವುದೇ ಇದ್ದಿದ್ದಿಲ್ಲ, ತುಂಬ ಪ್ರೀತಿಯಿಂದ. ಅಂದರೆ ಅವರು ಕೊನೆ ದಿನಗಳವರೆಗೂ ಇಲ್ಲೇ ಇದ್ರ? ಇಲ್ಲ, ಅದಾದ ನಂತರ ಸುಮಾರು ವರ್ಷಗಳ ನಂತರ ನಮ್ಮ ಊರಲ್ಲೇನು ನಮ್ಮ ಹಿರಿಯ ಸಹೋದರರು ಏನಿದ್ರು, ನನಗಿಂತ ಇನ್ನೊಬ್ಬರು ದೊಡ್ಡವರು ಏನಿದ್ದಾರೆ ಅವ್ರ ಬಳಿ ಹೋದರು. ಯಾಕಂದರೆ ಇನ್ನೊಬ್ಬ ನಮ್ಮ ಸಹೋದರರು ಕೂಡ ಆಗಲೇ ಅವರು ಕೂಡ ಸಂಪೂರ್ಣ ಜ್ಞಾನ ತಿಳ್ಕೊಂಡು ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟ್ ಆಗಿ ಅವರು ಕೂಡ ಕುಮಾರಾಗಿ ಜೀವನ ನಡೆಸ್ತಾ ಒಂದು ಗೀತಾ ಪಾಠಶಾಲೆ ಮಾಡ್ತಾಯಿದ್ರು. ಹೊಸಪೇಟೆ ಹತ್ರ ಒಂದು ಹೂನಡಗಲಿ ಅಂತ ಇದೆ ತಾಲೂಕು, ಅದರ ಸಮೀಪದಲ್ಲಿ ಅವರು ಡ್ಯೂಟಿ ಮಾಡ್ತಾಯಿದ್ರು. ಆಗ ಅವ್ರ ಬಳಿ ಹೋದರು. ಅಲ್ಲಿನೂ ಕೂಡ ಈಶ್ವರೀಯ ಪರಿವಾರ, ಈಶ್ವರೀಯ ಜೀವನನೇ, ಮನೆಯೇ ಅವ್ರ ಗೀತಾ ಪಾಠಶಾಲೆ ಆಗಿತ್ತು. ನಂತರ ಇನ್ನೊಬ್ಬ ನಮ್ಮ ಹಿರಿಯ ಸಹೋದರ ಏನಿದ್ದಾರೆ, ಎಸ್ಪೆಷಲಿ ನಮ್ಮ ಅತ್ತಿಗೆ, ಹಿರಿಯ ಸಹೋದರರಿಗೇನು ಅವರು ಅಲ್ಲೇ ಮುಂಚೆನೇ ಗೃಹಸ್ಥಿಗಳಾಗಿದ್ದರು. ನಮ್ಮ ಅತ್ತಿಗೂ ಕೂಡ ಜ್ಞಾನ ತುಂಬ ಹಿಡಿಸ್ಬಿಟ್ಟು ನಮಗೆ ತುಂಬ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಅವರು ಕೂಡ ಅಷ್ಟೇ ಆಸಕ್ತಿಯಿಂದ ಬಾಬರ್ ಜ್ಞಾನನ ಪಾಲನೆ ಶುರು ಮಾಡಿಬಿಟ್ರು ಅವರು ತಮ್ಮ ಸಂಸಾರದಲ್ಲಿ. ಆ ಕಾರಣವಾಗಿ ನಮ್ಮ ಹಿರಿಯ ಸಹೋದರರು ಕೂಡ ಅಷ್ಟೊಂದು ಜ್ಞಾನ ಅವರು ಸ್ವೀಕಾರ ಮಾಡಲಿದ್ರು ಪಾಲನೆಯೂ ಮಾಡಿದರು. ಪ್ಲಸ್ ಅವರಿಗೆ ಏನು ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಹುಡುಗ ಇದ್ದ, ಅವ್ರಿಗೂ ಕೂಡ ಪ್ರಾರಂಭದಿಂದಲೇ ಒಂದು ವಾತಾವರಣ ಕ್ರಿಯೇಟ್ ಆಗೋಗ್ಬಿಡುತ್ತೆ ಅವ್ರಿಗೆ. ಅವರಿಗೂ ಕೂಡ ಚಿಕ್ಕ ವಯಸ್ಸಿಂದಲೇ ಈಶ್ವರೀಯ ನಿಯಮಗಳ ಪ್ರಕಾರವಾಗಿ ಏನು ಆಹಾರ, ಶುದ್ಧ ಅನ್ನ ಇದೆ, ಅದನ್ನೇ ಅವರು ಚಿಕ್ಕ ವಯಸ್ಸಿಂದ ಸ್ವೀಕಾರ ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ನಮ್ಮ ತಾಯಿ ಪುನಃ ಹೋಗ್ಬಿಟ್ಟು ಸ್ವಲ್ಪ ದಿವಸ ಆ ಸಹೋದರನ ಹತ್ತಿರೋದು, ಇನ್ನೊಂದು ಸ್ವಲ್ಪ ದಿವಸ ಇನ್ನೊಬ್ಬ ನಮ್ಮ ಹಿರಿಯ ಸಹೋದರ ಕುಮಾರ್ ಅಂತೇಳಿ ಅವ್ರ ಜೊತೆಗಿರೋದು. ಆ ರೀತಿಗೆ ಅಲ್ಲೇ ಅವರು ಜೀವನ ಮಾಡಿದರು. ಈಗೊಂದು 3-4 ವರ್ಷ ಆಯಿತು ಅವರು ಶರೀರ ತ್ಯಾಗ ಮಾಡಿದರು. ಆದರೆ ಅಷ್ಟೇ ನಾನು ಶರೀರ ತ್ಯಾಗ ಮಾಡೋದಕ್ಕಿಂತ ಮುಂಚೆ 1 ವಾರ ಮುಂಚೆ ಹೋಗಿದ್ದೆ ಅವ್ರ ಬಳಿ. ಸ್ವಲ್ಪ ಆರೋಗ್ಯದಲ್ಲಿ ಇದಿತ್ತು, ಅಂದರೆ ಏನೋ ಅಂತ ಇದೇನು ಸೀರಿಯಸ್ ಇರಲಿಲ್ಲ, ಆದರೆ ನ್ಯಾಚುರಲಾಗಿ ವಯಸ್ಸಲ್ಲಿ ಅವ್ರಿಗೊಂದು 82-84 ಆಗಿತ್ತು. ಅಂತಿಮದವರೆಗೂ ಕೂಡ ಅವರು ಬಾಬನ ಮುರಳಿ ಬಂದವರಿಗೆ ಆ ವಿಚಾರ ಹೇಳ್ತಿದ್ದರು ಹೊರತು ಪ್ರಾಪಂಚಿಕ ವಿಚಾರಗಳು, ಶಬ್ದಗಳು ಅವ್ರ ಮುಖದಿಂದ ಬರ್ತೇ ಇರಲಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅನೇಕ ನಮ್ಮ ಸಂಬಂಧಿಗಳ ಮನೆಗೆ ಹೋದಾಗ ಅನೇಕರು ಈಗ ನೆನಪು ಮಾಡ್ಕೋತಾರೆ, ಆ ಅಮ್ಮ ತಾಯಿ ಬಂದು ಎಂಥ ಒಂದು ಜ್ಞಾನ ಹೇಳ್ತಿದ್ರಲ್ಲ, ಕೂತ್ರೆ ಅವ್ರ ಜ್ಞಾನ ಕೇಳ್ತಾ ಇದ್ದರೆ ಎಷ್ಟೊಂದು ಆನಂದ ಆಗ್ತಿತ್ತು ಅಂತ ಈಗಲೂ ಕೂಡ ಕೇಳ್ತಾರೆ. ಹಾಗೆ ಅವರು ಅಂತಿಮ ಸಮಯದ ನಾನು ಸಮೀಪ ಇದ್ದೆ. ಅಂತಿಮ ಸಮಯದಲ್ಲಿ ನಾವು ಕೂಡ ಸ್ವಲ್ಪ ಹೇಳ್ತಾ ಇದ್ವಿ, ಅವರಲ್ಲಿ ಅದು ಪಕ್ಕಾ ಆಗೋಗ್ಬಿಟ್ಟಿತ್ತು. ಇಲ್ಲ, ನಾನಿನ್ನು ಸಾಕು, ನನ್ನ ಜೀವನ, ನಾನು ಬಾಬಾರ ಹತ್ರ ಹೋಗ್ತೀನಿ, ನಾನು ಹೇಳ್ತಾ ಇದ್ದೀನಿ ಬಾಬಾ ಕರ್ಸ್ಕೊಂಬಿಡು ಸಾಕು ಅಂತ ಅವ್ರು ಹೇಳ್ತಾಯಿದ್ರು. ನಾನು ಹೋಗಿ ನಿಯರ್ಲಿ 1 ವಾರನೋ 15 ದಿವಸದಲ್ಲಿ ಅವ್ರು ಶರೀರ ಬಿಟ್ಟರು. ಯಾವ ರೀತಿ ಶರೀರ ಬಿಟ್ಟರು ಅಂದರೆ, ರಾತ್ರಿಯಲ್ಲಿ ಅವರಿಗೆ ಏನು ಊಟ ಹೋಗ್ತಿದ್ದಿರಲ್ಲ, ಸ್ವಲ್ಪ ಏನೋ ಗಂಜಿ ಕೊಡಿಸಿದ್ವಿ, ಪ್ರೀತಿಯಿಂದ ಮಾತನಾಡ್ತಿದ್ವಿ, ಪರಸ್ಪರ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಪರತತ್ವಗಳನ್ನು ಹೇಳೋದು, ಏನೋ ಅವರು ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ಏನು ಆಧ್ಯಾತ್ಮಿಕ ಆ ಥರ ಹೇಳೋದು. ಆಮೇಲೆ ಬಾಬರು ಮುರಳಿ ಓದಿ ಅಂತ ಪಕ್ಕದಲ್ಲಿ ಮುರಳಿ ಓದ್ಬೇಕು ಅವ್ರಿಗೆ, ಯಾಕಂದರೆ ಅವ್ರು ಬೆಡ್ ರಿಟರ್ನ್ ಆಗಿದ್ರು. ದಟ್ ಮೀನ್ಸ್ ಅಲ್ಲೇ ಎದ್ದೋಡಿಲ್ಲ, ಅಂದರೆ ಕೇವಲ 1 ವಾರಗಳ ಕಾಲ ಅಷ್ಟೇ ನಾವು ಹಂಗಾಗಿದ್ದೆ. ಬಾಬರು ಮುರಳಿ ಅವ್ರ ಪಕ್ಕದಲ್ಲಿ ಕೂತ್ಬಿಟ್ಟು ಮುರಳಿ ಓದಬೇಕು, ಯೋಗ ಮಾಡಿಸ್ಬೇಕು, ಯೋಗ ಮಾಡಬೇಕುದ್ದು. ಆ ರೀತಿಯಾಗಿ ರಾತ್ರಿ ಸುಮಾರು ಎಲ್ಲ ಮುರಳಿ ಓದಿದ್ವಿ, ಊಟ ಮಾಡಿದ್ವಿ ಎಲ್ಲರೂ. ಅವರು ಕೂಡ ಊಟ ಮಾಡಿದ್ರು, ಪಕ್ಕದಲ್ಲಿ ಕೂರಿಸ್ಕೊಂಡ್ರು, ಬಾಬರ ವಿಚಾರ ಕೇಳಿದರು, ಇನ್ನೂ ಸ್ವಲ್ಪ ಚರ್ಚೆ ಮಾಡಿದರು. ಆಮೇಲೆ ನಾವು ಸ್ವಲ್ಪ ಅವ್ರು ಯಾಕೋ ಮಲ್ಕೊಂಡಂಗೆ ಅನ್ನಿಸ್ತು, ನಿದ್ದೆ ಬಂದಿದೆ ಅಂತ ನಾವು ಈ ಕಡೆ ಬಂದ್ವಿ. ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಹೋಗಿ ನೋಡಿದಾಗ ಅವರು ನಮಗೆ ಅನ್ನಿಸ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಪುನಃ ಡಾಕ್ಟ್ರ್ ಹತ್ರ ಕರ್ಕೊಂಬಂದೆ, ಶರೀರ ಬಿಟ್ಟರು ಅಂತ ಅನ್ನಿಸ್ತು. ಅವ್ರು ಶರೀರ ಬಿಡಬೇಕಾದ್ರೆ ಯಾವುದೇ ಒಂದು ಒದ್ದಾಟ, ಅರಚಾಟ, ಕೂಗಾಟ ಏನಿಲ್ಲ. ಅಂದರೆ ನಿಮ್ಮ ತಾಯಿ ಶರೀರ ಬಿಡುವಾಗಲೂ ಸಹ ಖುಷಿಯಾಗಿ ಶರೀರ ಬಿಟ್ಟರು ಅನಿಸುತ್ತೆ, ಯಾವುದೇ ಒಂದು ಇಲ್ಲದೆ ಇಲ್ಲ. ಯಾಕಂದರೆ ಅವರಲ್ಲೇ ನಿಶ್ಚಯ ಮಾಡಿಬಿಟ್ಟಿದ್ರು, ಬಾಬಾ ನನ್ನ ಕರ್ಸ್ಕೊಳ್ಳಿ ಹೇಳ್ತಿದ್ರು ಅವರು. ಬಾಬಂಗೆ ಹೇಳ್ಬಿಟ್ಟಿದ್ದೀನಪ್ಪ, ಬಾಬಾ ನನ್ನ ಕರ್ಸ್ಕೋ ಸಾಕು ಅಂತ ಪ್ರೀತಿಯಿಂದ.
ಹೋಗಿ ನಾನೇನು ಮೈಸೂರಿಂದ ಸ್ವಲ್ಪ ನನಗೆ ವಿಚಾರ ಗೊತ್ತಾಯಿತು. ಸ್ವಲ್ಪ ಅಲ್ಲೇ ಅವರು ಊಟ ಎಲ್ಲ ಸೇರ್ತಾ ಇಲ್ಲ, ಆದರೂ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಖುಷಿಯಾಗಿರ್ತಿದ್ರು. ಹೋದ್ವಿ. ವಿಶೇಷ ನಾನು ಹೋಗ್ಬೇಕಾದ್ರೆ ಬೇಂಜಿ ಹಿಂಗೆ ಹೇಳಿದೆ ಲಕ್ಷ್ಮೀಂಜಿ, ಯಾಕೆಂದರೆ ಇಲ್ಲಿ ಪಾಲನೆ ಪಡೆದಿದ್ರು ಬೇಂಜಿ ಸಂಪರ್ಕದಲ್ಲಿದ್ದರು. ವಿಶೇಷವಾಗಿ ಬೇಂಜಿ ಅವರಿಗೆ ಸನ್ಮಾನಕ್ಕೋಸ್ಕರವಾಗಿ ಕೆಲವು ವಸ್ತುಗಳನ್ನು ಕೊಟ್ಟಿದ್ದರು. ಆ ಸ್ಥಿತಿಯಲ್ಲೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಸೆಂಟ್ರ್ಗಳಿತ್ತು ಸ್ವಲ್ಪ ದೂರದಲ್ಲಿ, ಎಲ್ಲ ಪರಿವಾರದವ್ರನ್ನ ಕರೆಸಿ ತುಂಬ ಆ ಲೆವೆಲಲ್ಲಿ ಆ ಒಂದು ವಾತಾವರಣಕ್ಕೆ ತಕ್ಕ ಹಾಗೆ ಸುಮಾರು ಒಂದು 60-70 ಜನ ಕರೆಸಿ ಆ ಸ್ಥಿತಿಯಲ್ಲೂ ಕೂಡ ಒಂದು ಸನ್ಮಾನದ ರೀತಿಯಲ್ಲಿ ಮಾಡಿದ್ವಿ. ಅದಾಗಿ ಒಂದು ವಾರಕ್ಕೆ ಅವ್ರು ಶರೀರ ಬಿಟ್ಟಾದಮೇಲೂ ಕೂಡ ಏನು ಸ್ಮೃತಿ ದಿವಸ ಅಂತ ಆಚರಣೆ ಮಾಡ್ತೀವಿ, ಅದು ಕೂಡ ಭಾಳ ಅದ್ಭುತವಾಗಾಯಿತು. ಅವರು ಲೌಕಿಕ ಜೀವನದಲ್ಲಿ ಅವರ ಸಮೀಪ ಇರ್ತಕ್ಕಂಥವ್ರು ಕೂಡ ಬಂದು ಅವ್ರ ಅನುಭವ ಹೇಳಿದರು. ಒಬ್ಬರು ಸ್ವಾಮೀಜಿ ಕರೆಸಿದ್ವಿ. ಆ ಅನುಭವಗಳನ್ನು ಕೇಳಿ ಅವ್ರ ಸಂಪರ್ಕದಲ್ಲಿದ್ದವ್ರನ್ನ, ಅರ್ಥ ಆಯ್ತಾ, ಯಾರು ಸಂಪರ್ಕದಲ್ಲಿದ್ದವ್ರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ, ಅವ್ರ ಅನುಭವಗಳನ್ನು ಕೇಳಿ ಆ ಸ್ವಾಮೀಜಿ ಒಂದು ಮಾತು ಹೇಳಿದರು. ನನಗೆ ಅನಿಸುತ್ತೆ ಇಷ್ಟೆಲ್ಲ ವಿಚಾರ ಕೇಳಿದಾಗ ಇವರು ಸಾಧಾರಣ ಶರಣೆ ಅಲ್ಲ, ಮಹಾನ್ ಶರಣೆ ಇವರು. ನನಗನ್ಸುತ್ತೆ ಒಂದು ಜೀವನ ಚರಿತ್ರೆನೇ ಬರಿಬೋದೇನೆ ಇವ್ರ ಬಗ್ಗೆ ಅಂತ. ಆ ರೀತಿಯಾಗಿ ನಮ್ಮ ತಾಯಿ ನಮಗೆ ಈ ಜನ್ಮದನಂಥ ತಾಯಿ ಸಿಕ್ಕಿದ್ದ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಅವರ ಒಂದು ಜೀವನ. ಅಣ್ಣವ್ರೆ, ನಿಮ್ಮ ಆಧ್ಯಾತ್ಮಿಕ ಜೀವನದ ಈ ಅನುಭವಗಳನ್ನು ಕೇಳ್ತಾ ಇದ್ರೆ ನನಗೆ ಸಮಯ ಹೋಗಿದ್ದು ಸಹ ಗೊತ್ತಾಗಲ್ಲ, ಅಷ್ಟು ತುಂಬ ಇಂಟ್ರೆಸ್ಟ್ ಆಗಿದೆ. ಈ ಪಯಣವನ್ನು ನಾನು ನಿಮ್ಮ ಜೊತೆ ಇಷ್ಟಕ್ಕೆ ಮುಗಿಸ್ದೆ. ಮುಂದಿನ ಸಂಚಿಕೆಗೂ ಸಹ ಈ ಪಯಣವನ್ನು ಮುಂದುವರ್ಸೋಣ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಿಮ್ಮ ಆಧ್ಯಾತ್ಮಿಕ ಜೀವನದ ಪ್ರತಿಯೊಂದು ಪುಟಗಳನ್ನು ಸಹ ತುಂಬ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಮಾತು ಹೇಳ್ತಾರಲ್ಲ, ಶರಣರ ಸಾವು ಮರಣದಲ್ಲಿ ನೋಡೋಣ ಹಾಗೆ. ಆಧ್ಯಾತ್ಮಿಕದಲ್ಲಿ ನಡೆಯುವಂಥ ಯಾವುದೇ ವ್ಯಕ್ತಿಯಾಗಿರಲಿ, ಅವರ ಸಾವು ಸಹ ಅಂತ ಸಾಧಾರಣವಾಗಿರಲ್ಲ, ತುಂಬ ಬಹಳ ಒಂದು ಬೇರೆ ಎಲ್ರಿಗೂ ಸಹ ಪ್ರೇರೇಪಣೆ ಕೊಡುವಂಥ ಅವರ ಸಾವಾಗಿರುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.